ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಹೋದ ವಿಡಿಯೋದಲ್ಲಿ ನಮ್ಮ ಚಿಕ್ಕಮ್ಮ ಒಂದು ರೆಸಿಪಿಯನ್ನು ಮಾಡಿ ತೋರಿಸಿದ್ರು. ಸೊ ಆ ರೆಸಿಪಿಗೆ ತುಂಬ ಚೆನ್ನಾಗಿ ಕಮೆಂಟನ್ನು ಹಾಕಿದ್ದಾರೆ ತುಂಬ ಜನ. ಸೊ ಹಾಗೆ ಎಲ್ಲರೂ ಕೇಳ್ತಾ ಇದ್ರಿ, ನಿಮ್ಮ ಮಮ್ಮಿಯವ್ರ ತಂಗಿನ ಅವರು ಅಂದ್ಬಿಟ್ಟು. ಅಲ್ಲ ಫ್ರೆಂಡ್ಸ್, ಅವರು ನಮ್ಮ ಹಸ್ಬೆಂಡ್ ಅವರ ದೊಡ್ಡಕ್ಕ, ಹಾಗಾಗಿ ನಾನು ಚಿಕ್ಕಮ್ಮ ಅಂತಲೇ ಕರಿತೀನಿ ಅವ್ರಿಗೂ ಕೂಡ. ಸೊ ಅವರು ಫಿಶ್ ಸಾಂಬಾರು ಮತ್ತು ಫಿಶ್ ಫ್ರೈನ ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ಅವರು ಯಾವ ರೀತಿ ಫಿಶ್ ಫ್ರೈನ ಮಾಡ್ತಾರಲ್ಲ, ಫಿಶ್ ಕರಿ ಮತ್ತು ಫ್ರೈನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಏಲಕ್ಕಿ, ಲವಂಗ, ಜೀರಿಗೆ, ಕಾಳುಮೆಣಸು ಎಲ್ಲ ಮಸಾಲೆಯನ್ನು ಹಾಕಿ ಇಲ್ಲಿ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದಾರೆ. ನಂತರ ಇಲ್ಲಿ ಟೊಮೆಟೊವನ್ನು ಕೂಡ ನಾನು ರುಬ್ಕೋತಾ ಇದ್ದೀನಿ. ಟೊಮೆಟೊ ರುಬ್ಕೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಟೊಮೆಟೊ ಸ್ವಲ್ಪ ಇಲ್ಲಿ ಮೆತ್ತಗಾದ ನಂತರ ಗ್ಯಾಸನ್ನು ಆಫ್ ಮಾಡಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತೆಂಗಿನಕಾಯಿನ ಅದಕ್ಕೆ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ತೆಂಗಿನಕಾಯಿಗೆ ಸ್ವಲ್ಪನೇ ಕಡಿಮೆ ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಟೊಮೆಟೊ ರಸವನ್ನೆಲ್ಲ ಹಿಂಡ್ಬಿಟ್ಟು ಟೊಮೆಟೊ ಮತ್ತು ಕೊಬ್ಬರಿಯನ್ನು ಪೇಸ್ಟನ್ನಾಗಿ ಮಾಡ್ಕೋತಾ ಇದ್ದೀನಿ. ಬೇರೆ ಬೇರೆಯಾಗಿ ಸಪ್ರೇಟನ್ನಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಇಲ್ಲಿ ಕೊಬ್ಬರಿ ಮತ್ತು ಟೊಮೆಟೊ ಎಷ್ಟು ಬೇಕಲ್ಲ ಅಷ್ಟು ಸಾಂಬಾರಿಗೆ ನೀರನ್ನು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಅಳತೆಯನ್ನಾಗಿ ಮಾಡ್ಕೋತಾ ಇದ್ದೀವಿ. ಇಲ್ಲಿ 2 kg ಆಗೋಷ್ಟು ಜಿಲೇಬಿ ಮೀನವನ್ನು ನಾವು ವಾಶ್ ಮಾಡಿ ತೊಗೊಂಡಿದ್ವಿ. 1 kg ಆಗೋಷ್ಟು ಸಾಂಬಾರನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಏನು ಪೇಸ್ಟ್ ಮಾಡಿದ್ವಿ ನೋಡಿ, ಅದನ್ನು ಇಲ್ಲಿ ಎಲ್ಲವನ್ನ ಇದಕ್ಕೆ ಸೇರಿಸ್ತಾ ಇದ್ದೀವಿ. ಸ್ವಲ್ಪ ಮಾತ್ರ ಸೈಡ್ಗೆ ಇಟ್ಟಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಸಾಂಬಾರಿಗೆ ನಾವು ಅಳತೆ ಮಾಡಿ ಇಟ್ಕೊಂಡಿದ್ವಲ್ಲ ನೀರು, ಅದನ್ನು ಕೂಡ ಇಲ್ಲಿ ಕೊಬ್ಬರಿ ಸಮೇತ ಸೇರಿಸ್ಕೊತಾ ಇದ್ದೀವಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತಿಳಿಯಾಗಿ ನೀವು ಮಾಡ್ಕೋಬೋದು. ಗಟ್ಟಿ ಬೇಕಪ್ಪ ಅಂದರೆ ನೀರನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಈಗ ನಾನಿಲ್ಲಿ 2 kg ಮೀನಲ್ಲಿ 1 kg ಆಗೋಷ್ಟು ಮಾತ್ರ ಸಾಂಬಾರನ್ನು ಮಾಡ್ತಾಯಿದ್ದೀವಿ. ತಲೆ ಇರುತ್ತೆ ನೋಡಿ, ಅದನ್ನು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ. ನಾನಿಲ್ಲಿ ವಿಡಿಯೋಗೋಸ್ಕರ ನಾನು ಕೂಡ ಸ್ವಲ್ಪ ಇದರಲ್ಲಿ ಬರ್ತಾಯಿದ್ದೀನಿ. ಹಾಗಾಗಿ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ 1-2 ರಿಂದ 3 ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಅದಕ್ಕೆ ಹುಳಿ ಇದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಮೀನು ಸಾಂಬಾರು ಮಾಡಲಿ, ಚಿಕನ್ ಸಾಂಬಾರು ಮಾಡಲಿ, ಅದಕ್ಕೆ ಹುಳಿ ಇರಲೇಬೇಕು. ಹುಣಸಿನ ಹುಳಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಸಾಂಬಾರು ಕುದಿಯೋವರೆಗೂ ವೇಟ್ ಮಾಡಿಕೊಂಡೆ. ನಂತರ ಇಲ್ಲಿ 1 kg ಆಗೋಷ್ಟು ಜಿಲೇಬಿ ಮೀನವನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಆಲ್ಮೋಸ್ಟು ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಇದೇ ರೀತಿ ಕೊಬ್ಬರಿ ಎಲ್ಲ ಹಾಕಿನೇ ಸಾಂಬಾರು ಮಾಡ್ತಾರೆ. ನೀವೇನಾದರೂ ಈ ರೀತಿ ಒಂದ್ಸತಿ ಕೊಬ್ಬರಿ ಹಾಕದೇ ಸಾಂಬಾರು ಮಾಡ್ತಾಯಿದ್ರೆ ಒಂದ್ಸತಿ ಆದರೂ ಈ ರೀತಿ ಕೊಬ್ಬರಿ ಹಾಕಿ ಸಾಂಬಾರು ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಕೊನೆಯಲ್ಲಿ ನಾನಿಲ್ಲಿ 1-2-3 ಕುದಿಸ್ಬಿಟ್ಟು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಮ್ಮದಿಲ್ಲಿ ಫಿಶ್ ಸಾಂಬಾರು ರೆಡಿಯಾಗಿದೆ. ಈಗ ಇಲ್ಲಿ 1 kg ಆಗೋಷ್ಟು ಫಿಶ್ಗೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪಿನ ಪೇಸ್ಟು, ನಂತರ ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಗರಂ ಮಸಾಲೆ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ಸ್ವಲ್ಪ ಅರಿಶಿನ ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ನಂತರ ಇದಕ್ಕೂ ಕೂಡ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀವಿ. ಚೆನ್ನಾಗಿ ನಾವು ಇದನ್ನೀಗ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ವಿಡಿಯೋ ಮಾಡ್ತಾ ಇದ್ದೆ, ಹಾಗಾಗಿ ನಮ್ಮ ತಂಗಿನೇ ಎಲ್ಲ ಮಸಾಲೆ ಎಲ್ಲ ಹಾಕಿ ಅವಳೇ ರೆಡಿ ಮಾಡ್ತಾ ಇದ್ದಾಳೆ ಫಿಶ್ ಫ್ರೈಗೆ. ಸೊ ತುಂಬ ಚೆನ್ನಾಗಾಗುತ್ತೆ ಈ ಫಿಶ್ ಫ್ರೈ ಕೂಡ. ಜಿಲೇಬಿ ಮೀನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದರಲ್ಲಿ ಈ ರೀತಿ ಮಸಾಲೆಯನ್ನೆಲ್ಲ ಹಾಕಿ ನಾವು ಫ್ರೈ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ನೀವು ಜಿಲೇಬಿ ಮೀನನ್ನೇ ತೊಗೋಬೇಕಂತೇನಿಲ್ಲ, ಯಾವುದು ಇಷ್ಟನೋ ನಿಮ್ಮ ಮೀನು, ಆ ಮೀನನ್ನು ತೊಗೊಂಡು ನೀವು ಈ ರೀತಿ ಫ್ರೈ ಮಾಡ್ಕೋಬೋದು. ತವಾ ಫ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಇದನ್ನು ಒಂದು ಅರ್ಧ ತಾಸು ಅಥವಾ 1 ತಾಸುವರೆಗೂ ನೆನೆಯೋಕೆ ಇಡಿ. ಸೊ ನಾವು ತಕ್ಷಣವೇ ಇದು ಮಾಡ್ತಾಯಿದ್ವಿ ಫಿಶ್ ಫ್ರೈನ, ಹಾಗಾಗಿ ನಾನು ತಕ್ಷಣವೇ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಸ್ವಲ್ಪ ಹೊತ್ತಿನ ನೆನೆಯೋಕೆ ಬಿಡಿ. ನಂತರ ಇಲ್ಲಿ ಬಾಂಬೆ ರವವನ್ನು ತಗೊಂಡಿದ್ದೀವಿ 1 ಮುಷ್ಟಿ ಆಗೋಷ್ಟು. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರವನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನಂತರ ಈಗ ಒಂದೊಂದಾಗಿ ಡಿಪ್ ಮಾಡಿಕೊಂಡು ಸ್ವಲ್ಪನೇ ಎಣ್ಣೆಯಲ್ಲಿ ಚೆನ್ನಾಗಿ ತವಾ ಫ್ರೈ ಮಾಡ್ಕೋಬೇಕು. ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಜಾಸ್ತಿ ಎಣ್ಣೆ ಕೂಡ ಬೇಕಾಗೋದಿಲ್ಲ ಈ ಫಿಶ್ ಫ್ರೈಗೆ. ಆದಷ್ಟು ಫಿಶ್ ಫ್ರೈ ಮಾಡುವಾಗ ನಾನ್ ಸ್ಟಿಕ್ ಪ್ಯಾನನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ರೊಟ್ಟಿ ಚಪಾತಿ ಮಾಡ್ತೀವಿ ನೋಡಿ, ಕೆಬ್ಬನ್ ಪ್ಯಾನು, ಆ ಪ್ಯಾನ್ ಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಆಗುತ್ತೆ ಫಿಶ್ ಫ್ರೈ. ಏನು ನಮ್ಮ ಅಕ್ಕ ಹೇಳ್ತಾರೆ, ಸೊ ಕೆಬ್ಬನ್ ತವಾ ಮೇಲೆ ನಾವು ಫ್ರೈ ಮಾಡಿದ್ರೆ ಟೇಸ್ಟಿ ಆಗುತ್ತೆ ಅಂದ್ಬಿಟ್ಟು, ಅದು ನಾನು ನಿಜ ಅಂತ ಅನ್ಕೋತೀನಿ. ಸೊ ನಾವು ನಾನ್ ಸ್ಟಿಕ್ ಪ್ಯಾನ್ ಮೇಲೆ ಅಷ್ಟು ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಟೇಸ್ಟಿ ಕೂಡ ಆಗೋದಿಲ್ಲ. ಆದಷ್ಟು ಕೆಬ್ಬನ್ ಪ್ಯಾನ್ ಮೇಲೆ ನೀವು ಫಿಶನ್ನು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗಿಲ್ಲಿ ಎಲ್ಲವನ್ನು 2 ಬದಿಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದು ಎಷ್ಟು ಕ್ರಿಸ್ಪಿಯಾಗಿ ನಾವು ಫ್ರೈ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ. ಮತ್ತು ನಾನು ಮತ್ತು ನಮ್ಮ ಚಿಕ್ಕಮ್ಮ ರೊಟ್ಟಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಏನಪ್ಪ ಅಂದರೆ ಜೋಳದ ರೊಟ್ಟಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಮಾಡ್ತಾ ಇರೋಂಥ ಪ್ರತಿ ಒಂದು ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.